ನಾಳೆ ಅಂದರೆ 24 ಜುಲೈ ಜಗತ್ ವೃತ್ತದಲ್ಲಿ ಇತ್ತೀಚೆಗೆ ನಡೆದಿರ್ತಕ್ಕಂಥ ದೆಹಲಿಯಲ್ಲಿ ಜಂತರ್ ಮಂತರ್ನಲ್ಲಿ ನೀಟ್ ಎಕ್ಸಾಮದ ಸೋರಿಕೆಗಾಗಿ ವಿದ್ಯಾರ್ಥಿ ಸಮೂಹವನ್ನು ಪ್ರತಿಭಟನೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅಲ್ಲಿನ ಆಡಳಿತ ಅಂದರೆ ಕೇಂದ್ರ ಸರ್ಕಾರದ ಪೊಲೀಸ್ ಲಾಠಿ ಚಾರ್ಜು ಮತ್ತು ಅಶ್ರುಗಾಯು ಇವೆಲ್ಲವನ್ನು ಸಿಡಿಸಿ ಹತ್ತಿಕ್ಕತಕ್ಕಂಥ ಪ್ರಯತ್ನವನ್ನು ಮಾಡಿರ್ತಕ್ಕಂಥದ್ದು ಇದು ಇತಿಹಾಸದಲ್ಲಿ ಅಮಾನವೀಯ ಘಟನೆ ಅಂತಕ್ಕಂಥದ್ದು ನಾವು ತಿಳ್ಕೋಬೇಕಾಗಿದೆ. ಆ ದೃಷ್ಟಿಯಿಂದ ಇವತ್ತು ಕಲಬುರಗಿಯಲ್ಲಿ ಶಿಕ್ಷಣ ಸಂಸ್ಥೆಯ ಕೇಂದ್ರ ಅಂದರೂ ಕೂಡ ಅಡ್ಡಿಯಾಗ್ಲಿಕ್ಕಿಲ್ಲ. 4 ಮೆಡಿಕಲ್ ಕಾಲೇಜು, ಡೆಂಟಲ್ ಕಾಲೇಜು, ಫಾರ್ಮಸಿ ವೃತ್ತಿಪರವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಕ್ಕಂಥದ್ದು ಕಲಬುರಗಿ ಜಿಲ್ಲೆ, ಕಲಬುರಗಿ ನಗರ. ಆದರೆ ಯಾವ ವೃತ್ತಿಪರವಾಗಿರ್ತಕ್ಕಂಥ ವೃತ್ತಿಯಲ್ಲಿ ತೊಡಗಿಸ್ಕೊಳ್ಬೇಕಾದ್ರೆ ಇಡೀ ಜೀವನ ಪರ್ಯಂತ ಏನಪ್ಪ ಅಂದರೆ ಆ ವಿದ್ಯಾರ್ಥಿ ಜೊತೆಗೆ ಪಾಲಕರು ಕೂಡ ಏನಪ್ಪ ಅಂದರೆ ಅದರಲ್ಲಿ ತೊಡಗಿಸ್ಕೊಂಡಿರ್ತಾರೆ, ಚಿಂತಾಗ್ರಾಂತರಾಗಿರ್ತಾರೆ. ನನ್ನ ಭವಿಷ್ಯದಲ್ಲಿ ನನ್ನ ಮಕ್ಕಳು ವೈದ್ಯರಾಗಬೇಕು, ಅವರು ತಮ್ಮ ಜೀವನವನ್ನು ಸ್ವಂತಿಕೆಯನ್ನು ಪಡೆದುಕೊಳ್ಬೇಕು ಅಂತಕ್ಕಂಥ ಅಭಿಲಾಷೆ ಇರತಕ್ಕಂಥವ್ರಿಗೆ ಇವತ್ತು ತುಂಬ ಏನಪ್ಪ ಅಂದರೆ ನಿರಾಶೆಯನ್ನು ಉಂಟು ಮಾಡ್ತಾ ಇದೆ. ಯಾಕಂದರೆ ಇವತ್ತು ನೀಟ್ ಎಕ್ಸಾಮ್ ಪರೀಕ್ಷೆಯಲ್ಲಿ ಅನೇಕ ಸಲ ಸೋರಿಕೆಯನ್ನು ಆಗಿರ್ತಕ್ಕಂಥದ್ದು. ಯಾರು ಈ ಕೃತ್ಯವನ್ನು ಮಾಡಿರ್ತಾರೆ ಅವರನ್ನು ಹಣದ ಆಸೆಗಾಗಿ ಮತ್ತು ಪಾರದರ್ಶಕವಾಗಿ ನಡೆದೇ ಇರತಕ್ಕಂಥ ಘಟನೆಯನ್ನು ನಾವು ನೋಡ್ತಾ ಇದ್ದೇವೆ. ಇದಕ್ಕೆ ಬಡವರು ಪ್ರತಿಭಾವಂತರಿಗೆ ಅನ್ಯಾಯ ಆಗ್ತಾ ಇದೆ. ಇದನ್ನು ಪ್ರತಿಭಟಿಸಿ ನಾಳಿನ ದಿವಸ ಏನಪ್ಪ ಅಂದರೆ ಬೆಳಗ್ಗೆ ಜಗತ್ ವೃತ್ತದಲ್ಲಿ ಬೃಹತ್ ಆಗಿರ್ತಕ್ಕಂಥ ವಿದ್ಯಾರ್ಥಿಗಳ ಜೊತೆಗೆ ಪಾಲಕರ ಕೂಡ ಸಮಾವೇಶಗೊಂಡು ಪ್ರತಿಭಟನೆಯನ್ನು ಮಾಡಿ ಮುಂದಿನ ದಿನಗಳಲ್ಲಿ ಖಾಸಗಿಯಾಗಿರ್ತಕ್ಕಂಥ ಏನು NTC ಇದೆ ಅದನ್ನು ಸರ್ಕಾರ ನಡೆಸ್ಕೊಳ್ಬೇಕು ಮತ್ತು ಪಾರದರ್ಶಕವಾಗಿರ್ತಕ್ಕಂಥ ಒಂದು ನೀಟ್ ಎಕ್ಸಾಮ್ ಆಗಬೇಕು. ಇಲ್ಲಿವರೆಗೆ ಸುಮಾರು 26 ವಿದ್ಯಾರ್ಥಿಗಳು ಏನು ಜೀವನ ತೆತ್ತಿದ್ದಾರೆ ಅವರಿಗೆ ಪರಿಹಾರವನ್ನು ಕೊಡಬೇಕು ಅಂತಕ್ಕಂಥ ಬೇಡಿಕೆ ಇಟ್ಕೊಂಡು ಏನು ದೆಹಲಿಯಲ್ಲಿ ಈಗಾಗಲೇ ಹೋರಾಟದಲ್ಲಿ ನಿರತರಾಗಿದ್ದಾರೆ. ಅದಕ್ಕೆ ನಾವು ಬೆಂಬಲಾರ್ಥವಾಗಿ ಕಲಬುರಗಿಯಲ್ಲಿ ಕೂಡ ಏನಪ್ಪ ಅಂದರೆ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮುಖಾಂತರ ಮನವಿಯನ್ನು ಸಲ್ಲಿಸ್ತಕ್ಕಂಥ ಒಂದು ಕಾರ್ಯವನ್ನು ಹಮ್ಮಿಕೊಂಡಿದ್ದೇವೆ. ಪ್ರಜಾಸತ್ತಾತ್ಮಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ಅಡಿಯಲ್ಲಿ ಈ ವೇದಿಕೆಯನ್ನು ನಿರ್ಮಾಣ ಮಾಡಲಾಗಿದೆ. ಆ ವೇದಿಕೆ ಮುಖಾಂತರ ನಾಳಿನ ದಿವಸ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸ್ತಕ್ಕಂಥದ್ದಾಗ್ತಾ ಇದೆ. ಅದರೆಲ್ಲರ ಕಲಬುರಗಿಯಲ್ಲ ಪ್ರಜ್ಞಾವಂತರು ವಿದ್ಯಾರ್ಥಿಗಳು ಇದರಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಆ ಒಂದು ಆಂದೋಲನವನ್ನು ಯಶಸ್ವಿಗೊಳಿಸಬೇಕಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ.